ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಕಲ್ಲಂಗಡಿ ಹಣ್ಣು ಎಲ್ಲ ಕಡೆ ಕೂಡ ಸಿಗ್ತಾ ಇದೆ. ಅದರದ್ದು ಸಿಪ್ಪೆ ದಪ್ಪ ಇರ್ತದೆ ಕೆಲವು ಸತಿ. ಅದನ್ನು ವೇಸ್ಟ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ನಾವು ದುಡ್ಡು ಕೊಟ್ಟು ತಂದಿರ್ತೇವಲ್ವ. ಹಾಗೆ ಅದನ್ನು ಉಪಯೋಗಿಸ್ಕೊಂಡು ಒಂದು ದಾಲ್ ತಡ್ಕವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಕಲ್ಲಂಗಡಿ ಹಣ್ಣಿನ ದಾಲ್ ತಡ್ಕ ಹೇಗೆ ಮಾಡೋದು ಅಂತ ಹೇಳೋದನ್ನು ನಾವೀಗ ನೋಡುವ. ಮೊದಲಿಗೆ ನಿಮಗೆ ಎಷ್ಟು ದಾಲ್ ಮಾಡಲಿಕ್ಕಿದೆ ಅಷ್ಟು ತೊಗರಿಬೇಳೆಯನ್ನು ಬೇಯಿಸಿ ಇಟ್ಕೊಳ್ಳಿ. ನಾನು 1 ಕಪ್ಪಷ್ಟು ತೊಗರಿಬೇಳೆ ಹಾಕಿ ಇಟ್ಕೊಂಡಿದ್ದೇನೆ. ನಂತರ ಬಾಣಲೆಗೆ ತೆಂಗಿನೆಣ್ಣೆ ಹಾಕ್ಕೊಂಡು, ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆ ಹಾಕ್ಕೊಳ್ಬೋದು. 1 ಟೀ ಸ್ಪೂನಷ್ಟು ಸಾಸಿವೆ, 1-2 ಬ್ಯಾಡಗಿ ಮೆಣಸು ಅಥವಾ ಗುಂಟೂರು ಮೆಣಸು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. 1-2 ದಂಡಿನಷ್ಟು ಕರಿಬೇವು, ಹಾಗೆಯೇ 10 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ಬೋದು, ಇಲ್ಲ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಬೇಡದವರು ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು. 1 ದೊಡ್ಡ ಈರುಳ್ಳಿಯನ್ನು ನಾನು ಅರ್ಧ ಕಟ್ ಮಾಡಿಕೊಂಡು ಉದ್ದ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ನಿಮಗೆ ಬೇಕಾದ ಆಕಾರದಲ್ಲಿ ಅದನ್ನು ಕೂಡ ಕಟ್ ಮಾಡಿಕೊಳ್ಬೋದು. ಹೀಗೆ ಹಾಕಿದರೆ ಒಳ್ಳೆ ರುಚಿ ಆಗ್ತದೆ. ಹಾಗಾಗಿ ನಾನು ಇದನ್ನು ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಯಿತು ಅಂತ ಹೇಳುವಾಗ 1 ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಟೊಮೆಟೊ ಹುಳಿ ಉಂಟು ಅಂತಾದರೆ ನಾವು ಹುಳಿ ಹಾಕುವ ಅಗತ್ಯ ಇಲ್ಲ. ಟೊಮೆಟೊ ಫಾರ್ಮಿನ ಟೊಮೆಟೊ ಅಂತಾಳೆ ಆದರೆ ಅದಕ್ಕೆ 1 ಸಣ್ಣ ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ತೆಗೆದು ಪಲ್ಪ್ ಹಾಕಿಕೊಳ್ಬೇಕಾಗ್ತದೆ. 1 ಇಂಚಷ್ಟು ಶುಂಠಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಲ್ಲಂಗಡಿ ಹಣ್ಣು ನೋಡಿ ಕಟ್ ಮಾಡಿ ಅದರ ಸಿಪ್ಪೆ ಬಿಳಿ ಪಾರ್ಟನ್ನು ಮಾತ್ರ ಉಪಯೋಗಿಸೋದಿಲ್ಲಿ. ಹಣ್ಣು ತಿಂದು ಖಾಲಿ ಆಗ್ತದೆ, ಈ ಪಾರ್ಟ್ ನಾವು ಯಾವಾಗಲೂ ಬಿಸಾಡ್ತೇವೆ. ಹಾಗಾಗಿ ನಾನಿದನ್ನು ಪಲ್ಯ, ದೋಸೆ, ರೊಟ್ಟಿ ಸುಮಾರು ವೆರೈಟಿಯನ್ನು ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಕೂಡ ನೋಡಿ ನೀವು. ಈಗ ಇದನ್ನು 1-2 ನಿಮಿಷದವರೆಗೆ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಬೇಕು. ನೀರು ನಂತರ ಹಾಕುವ, ಫಸ್ಟಿಗೆ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಆಗ್ತದೆ. ಇದು 2-3 ನಿಮಿಷವರೆಗೆ ದೊಡ್ಡ ಉರಿಯಲ್ಲೇ ಇದನ್ನು ಮಾಡಿಕೊಳ್ಬೋದು. ಅದು ಟೊಮೆಟೊ ಮತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಒಟ್ಟಿಗೆ ಫ್ರೈ ಆಗ್ತಾ ಇರ್ತದೆ. ಈಗ ಇದಕ್ಕೆ ನೋಡಿ, ಇಷ್ಟಾದ ನಂತರ 2-3 ನಿಮಿಷ ಫ್ರೈ ಮಾಡಿದ ನಂತರ ಇದಕ್ಕೆ 1-1.5 ಕಪ್ಪಷ್ಟು ನೀರು ಹಾಕ್ಕೊಂಡು ಇದು ಒಂದು ಸ್ವಲ್ಪ ಬೇಯಲಿ, 5 ನಿಮಿಷದಷ್ಟು ಟೈಮು ಬೇಯಲಿ. ಅದು ತುಂಬ ಮೆತ್ತಗೆ ಬೇಯಬೇಕು ಅಂತೇನಿಲ್ಲ, ಸಾಧಾರಣ ಬೆಂದರೆ ಸಾಕದು. ಅದು ಪಕ್ಕ ಬೇಯ್ತದೆ, ಅದು ನಮ್ಮ ಸೌತೆಕಾಯಿ ಹಾಗೆ ಬೇಗ ಬೇಯ್ತದೆ. ಮುಚ್ಚಳ ಮುಚ್ಚಿ 5 ನಿಮಿಷ ಇಟ್ಟರೆ ನೋಡಿ ಇದು ಬೆಂದು ರೆಡಿ ಆಯಿತು. ಇದನ್ನೊಮ್ಮೆ ಚೆನ್ನಾಗಿ ಮಗಚಿಕೊಂಡ ನಂತರ ಇದಕ್ಕೆ ಉಪ್ಪು, ಖಾರ ಬೇರೆ ಏನಾದರೂ ಬೇಕು ಅಂತಾದರೆ, ಹಸಿಮೆಣಸು ಬೇಕು ಅಂತಾದರೆ 1-2 ತುಂಡು ಮಾಡಿ ಹಾಕಿಕೊಳ್ಬೋದು. ಇಲ್ಲ ಮೆಣಸಿನ ಹುಡಿ ಬೇಕಾದರೆ ಮೆಣಸಿನ ಹುಡಿ ಕೂಡ ಹಾಕಿಕೊಳ್ಬೋದು. ನಾನಿಲ್ಲಿ ಅದನ್ನೆಲ್ಲ ಹಾಕಲಿಲ್ಲ, ಒಳ್ಳೆ ಹಾಕದೇ ಸಿಂಪಲಾಗಿ ದಾಲ್ ತಡ್ಕ ಮಾಡಿದೆ. ಅದನ್ನು ನೋಡಿ ಇದೀಗ ಬೆಂದು ರೆಡಿ ಆಯಿತು. ಇದಕ್ಕೀಗ ನಾವು ಬೇಯಿಸಿ ಇಟ್ಟಂತಹ ದಾಲನ್ನು ಚೆನ್ನಾಗಿ 1-2 ಸತಿ ಬೀಟ್ ಮಾಡಿ ನೋಡಿ, ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಹಾಕಿದರೆ ನುಣ್ಣಗೆ ಇದನ್ನು ದಾಲನ್ನು 4-5 ವಿಸಿಲ್ ಕೂಗಿಸಿ, ಆವಾಗ ಅದು ಮೆತ್ತಗೆ ಬೇಯ್ತದೆ. ಅದನ್ನು ಇದಕ್ಕೆ ಹಾಕ್ಕೊಳ್ಳುವ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ನಿಮಗೆ ಇದು ಸಾಂಬಾರನ್ನ ಹದಕ್ಕೆ ಬೇಕು ಅಂತಾದರೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ. ರಸಮ್ನ ಹದಕ್ಕೆ ಬೇಕು ಅಂತಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನಾನಿವತ್ತು ಸಾಂಬಾರನ್ನ ಹದಕ್ಕೆ ಅದನ್ನು ಇಟ್ಕೊಂಡೆ, ಹಾಗಾಗಿ ಜಾಸ್ತಿ ನೀರು ಹಾಕಲಿಲ್ಲ. ಅದಕ್ಕೆ ಸ್ವಲ್ಪ ಅರಶಿನ, ಹಾಗೆಯೇ ಒಂದು ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪವೇ, ತುಂಬ ಬೇಡ. ಯಾಕೆಂದರೆ ಕಲ್ಲಂಗಡಿ ಹಣ್ಣು ನಿಮಗೆ ಜಾಸ್ತಿ ಉಪ್ಪು ಖಾರ ಎಲ್ಲ ಬೇಕಾಗೋದಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಇದ್ದರೆ ಸಾಕಾಗ್ತದೆ. ನೋಡಿ ನಮ್ಮ ರುಚಿಯಾದ ಕಲ್ಲಂಗಡಿ ಹಣ್ಣಿನ ದಾಲ್ ತಡ್ಕ ರೆಡಿ ಆಯಿತು. ಮೇಲಿಂದ 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಉದುರಿಸಿ, ನಂತರ ಇದಕ್ಕೊಂದು ರುಚಿಯಾದ ತಡ್ಕ ಹಾಕುವ. ಒಂದು ಸ್ವಲ್ಪ ಇಂಗು ಹಾಗೂ ಜೀರಿಗೆ ಉಪಯೋಗಿಸ್ಕೊಂಡು ಒಗ್ಗರಣೆ ನಾವು ಆಲ್ರೆಡಿ ಮಾಡಿಕೊಂಡಿದ್ದೇವೆ. ಈಗ ಜಸ್ಟ್ ಅದು ಇಂಗು ಯಾವಾಗಲೂ ನಾವು ಕೊನೆಗೆ ಅದನ್ನು ಒಗ್ಗರಣೆಗೆ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡ್ತದೆ ರಸಮ್. ಅದಕ್ಕೋಸ್ಕರ ಇಲ್ಲಿ ನೀವು ತುಪ್ಪ ಬೇಕಾದರೂ ಉಪಯೋಗಿಸ್ಕೊಳ್ಬೋದು, ಎಣ್ಣೆ ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ತುಪ್ಪದಲ್ಲಿ ಹಾಕಿದರೆ ಇನ್ನೂ ರುಚಿಯಾಗಿರ್ತದೆ. ನಾನಿವತ್ತು ಎಣ್ಣೆಯಲ್ಲೇ ಹಾಕಿದ್ದೇನೆ. ಜೀರಿಗೆ ಹಾಗೂ ಇಂಗು ಮಾತ್ರ ಇದರಲ್ಲಿ ಈಗ ಹಾಕೋದು. ನಾವು ಉಳಿದ ಒಗ್ಗರಣೆಯನ್ನು ಆವಾಗಲೇ ಮಾಡ್ಕೊಂಡಿದ್ದೇವೆ, ಹಾಗಾಗಿ. ಇಲ್ಲಾಂದರೆ ಅದನ್ನು ಕೊನೆಗೆ ಕೂಡ ಮಾಡಿಕೊಳ್ಬೋದು ಒಗ್ಗರಣೆಯನ್ನು. ನೋಡಿ ನಮ್ಮ ರುಚಿಯಾದ ದಾಲ್ ತಡ್ಕ ರೆಡಿ ಆಯಿತು. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಬಿಸಾಡೋ ಬದಲು ಇದನ್ನು ಈ ಥರ ಉಪಯೋಗಿಸಿ ಒಮ್ಮೆ ಟ್ರೈ ಮಾಡಿ ನೋಡಿ. ಬೇಸಿಗೆಯಲ್ಲಿ ಇಂಥದ್ದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇದೇ ತರಹದ ಸಿಂಪಲಾದ
ಆರೋಗ್ಯಕರವಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಉಳಿದ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ. ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಗ್ತದೆ ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಇನ್ನೊಂದು ಸುಲಭವಾದ ರೆಸಿಪಿಯೊಂದಿಗೆ, ಹೆಲ್ದಿಯಾದ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.